ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ವೈಟಮಿನ್ B12 ಇದೊಂದು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ. ನಮ್ಮ ದೇಹದಲ್ಲಿ ನರಗಳ ಒಂದು ಕಾರ್ಯಕ್ಷಮತೆಗೆ, ನರ್ವ್ಸ್ ಡೆವಲಪ್ಮೆಂಟಿಗೆ, ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತಗಣಗಳ ಉತ್ಪಾದನೆಯಲ್ಲಿ, RBC ಪ್ರೊಡಕ್ಷನ್ನಲ್ಲಿ, DNA ಸಿಂಥಸಿಸಲ್ಲಿ ಪ್ರಮುಖ ಪಾತ್ರವನ್ನು ಇದು ವಹಿಸ್ತದೆ. ಹಾಗಾಗಿ ಈ ಒಂದು ಪೋಷಕಾಂಶ, ಈ ಒಂದು ವೈಟಮಿನ್ ನಮಗೆ ಅಗತ್ಯವಾಗಿ ಬೇಕಾಗಿದೆ. ಯಾವುದೇ ಒಂದು ವೈಟಮಿನ್ಸ್ ಆಗಲಿ ಅಗತ್ಯಕ್ಕಿಂತ ಹೆಚ್ಚು ಸೇವನೆ ಮಾಡಿದ್ರೆ ಹಲವಾರು ದುಷ್ಪರಿಣಾಮಗಳಾಗ್ತದೆ. ಅದೇ ರೀತಿ ಈ ವೈಟಮಿನ್ B12 ನಮಗೆ ತುಂಬಾ ಅವಶ್ಯಕತೆ ಇದೆ. ನಮಗೆ ಶಕ್ತಿಯನ್ನು ಕೊಡ್ತದೆ, ನರ್ವ್ಸ್ ಡೆವಲಪ್ಮೆಂಟಿಗೆ ಒಳ್ಳೆಯದು, ಸ್ಟ್ರೆಂತ್ ಬರ್ತದೆ ಅಂತ ಅಂದ್ಕೊಂಡು ಮನಸ್ಸಿಗೆ ಬಂದಂಗೆ ಜಾಸ್ತಿ ಏನಾದರೂ ಸೇವನೆ ಮಾಡ್ತು ಅಂದರೆ ಹಲವಾರು ಅಡ್ಡ ಪರಿಣಾಮಗಳಾಗ್ತದೆ. ಜೀರ್ಣಕ್ರಿಯೆ ಸಮಸ್ಯೆ, ಹೊಟ್ಟೆ ಉಬ್ಬರ ಆಗ್ತಕ್ಕಂತಹದ್ದು, ವಾಕರಿಕೆ, ಅತಿಸಾರ ಆಗ್ತಕ್ಕಂತಹದ್ದಾಗ್ತದೆ. ಇನ್ನು ಕೆಲವರಲ್ಲಿ ಹಾರ್ಮೋನಲ್ ಚೇಂಜಸ್, ಅಲರ್ಜಿ, ಮೊಡವೆ ಆಗ್ತಕ್ಕಂತಹದ್ದು, ತಲೆನೋವು, ತಲೆ ತಿರುಗುವಿಕೆ, ಸುಸ್ತಾಗ್ತಕ್ಕಂತಹದ್ದು, ಅಲರ್ಜಿ, ದದ್ದಾಗೋದು, ಕಡಿತ, ತುರಿಕೆ ಬರ್ತಕ್ಕಂತಹದ್ದು, ಊತ ಬರ್ತಕ್ಕಂತಹದ್ದು, ಹೀಗೆ ಹಲವಾರು ಸಮಸ್ಯೆಗಳಾಗ್ತದೆ. ಈ ವೈಟಮಿನ್ B12 ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ ಇದ್ದಂಥವ್ರಿಗೆ ಒಂದು ರಾಮಬಾಣವಾಗಿ, ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ. ಯಾವಾಗ ಡಯಾಬಿಟಿಸ್ ಇರ್ತದೋ ಅವರಲ್ಲಿ ನರಗಳ ದೌರ್ಬಲ್ಯ ಕಾಲಕ್ರಮೇಣ ಆಗ್ತಾ ಇರ್ತದೆ. ಆದ್ದರಿಂದ ಈ ವೈಟಮಿನ್ B12 ಸಪ್ಲಿಮೆಂಟ್ಸ್ನ ಆಹಾರ ರೂಪದಲ್ಲಿರ್ಬೋದು, ಔಷಧಿ ಮಾತ್ರೆ ರೂಪದಲ್ಲಿರಬಹುದು, ಇಂಜೆಕ್ಷನ್ ರೂಪದಲ್ಲಿರ್ಬೋದು, ಇದನ್ನು ತಗೊಂಡ್ರೆ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಆದರೆ ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಯಾರೋ ಹೇಳಿದ್ರು ಅಥವಾ ಡಾಕ್ಟ್ರ್ ಹೇಳಿದ್ರು ಅಥವಾ ಸ್ವಯಂ ವೈದ್ಯರಾಗಿ ಅವರೇನೆ ಮನಸೋ ಇಚ್ಛೆ ಅಗತ್ಯಕ್ಕಿಂತ ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಹಲವಾರು ಅಡ್ಡ ಪರಿಣಾಮಗಳಾಗ್ತದೆ. ಹಾಗೂ ಡಯಾಬಿಟಿಸಲ್ಲಿ ಕಂಟ್ರೋಲ್ ಇಲ್ಲದೇ ಇದ್ದ ಸಂದರ್ಭದಲ್ಲಿ, ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದ ಸಂದರ್ಭದಲ್ಲಿ, ಡಯಾಬಿಟಿಸಿಂದ ನರಗಳ ಒಂದು ಹಾನಿಯಾಗಿದ್ದ ಸಂದರ್ಭದಲ್ಲಿ, ಕಿಡ್ನಿ ಸಮಸ್ಯೆ ಆಗಿದ್ದ ಸಂದರ್ಭದಲ್ಲಿ, ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು, ಈ ಥರ ಒಂದು ಸಮಸ್ಯೆಗಳಲ್ಲಿ ಈ ಒಂದು ವೈಟಮಿನ್ B12ನ ಸೇವನೆ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸಬೇಕು. ಯಾವಾಗ ಕಿಡ್ನಿ ಡ್ಯಾಮೇಜ್ ಆಗಿರ್ತದೋ, ಕಿಡ್ನಿ ಕಾರ್ಯಕ್ಷಮತೆ ಕಳ್ಕೊಂಡಿರ್ತದೋ ಅಂಥ ಒಂದು ಸಂದರ್ಭದಲ್ಲಿ ವೈಟಮಿನ್ B12ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಹಲವಾರು ಅಡ್ಡ ಪರಿಣಾಮಗಳಾಗ್ತದೆ. ಆದ್ದರಿಂದ ನೀವು ಯಾವುದೇ ಒಂದು ಪೋಷಕಾಂಶಗಳು ಇರ್ತಕ್ಕಂತಹ ಒಂದು ಔಷಧಿಯನ್ನು ತೆಗೆದುಕೊಳ್ಳಬೇಕಾದ್ರೆ ಹತ್ತಿರವಿರುವ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಯಾವುದು ಎಷ್ಟು ತಗೋಬೇಕು, ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ತಿಳ್ಕೊಂಡು ಅದನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾ, ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.